ನಮಸ್ಕಾರ. ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಬ್ಯಾಂಕರ್ಸ್ ಲೇಔಟ್, ಬ್ಯಾಂಕರ್ಸ್ ಬಡಾವಣೆ ಅಥವಾ ಬ್ಯಾಂಕರ್ಸ್ ಲೇಔಟಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. ಇನ್ನೊಂದು ಹೊಸ ಮನೆ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 4 ಬೆಡ್ರೂಮ್ ಮನೆ. ಎಲ್ಲಿದೆ ಈ ಬೋಗಾದಿ ರಸ್ತೆಯಲ್ಲಿರುವಂತಹ ಬ್ಯಾಂಕರ್ಸ್ ಲೇಔಟ್ ಅಂದರೆ ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ವಿಲ್ ಟೇಕ್ ಪ್ಯಾಲೇಸ್ನ ಅಥವಾ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಮೈಸೂರು ಬಸ್ ಸ್ಟ್ಯಾಂಡ್ನ ನಾವು ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಈ ಲೊಕೇಶನ್ಗೆ ಅಬೌಟ್ 7 ಕಿಲೋಮೀಟರ್ಸ್ ಆಗುತ್ತೆ. ಲ್ಯಾಂಡ್ ಮಾರ್ಕ್ ಎಲ್ಲಿದೆ? ಲ್ಯಾಂಡ್ ಮಾರ್ಕ್ ಅಂದರೆ GLN ಚೌಲ್ಟ್ರಿ, GLN ಕನ್ವೆನ್ಷನ್ ಹಾಲ್, SJC ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಇಲ್ಲಿಂದ ಈ ಏನು ನಾನು 3-4 ಲ್ಯಾಂಡ್ ಮಾರ್ಕ್ಗಳು ಹೇಳಿದೆ, ಅಲ್ಲಿಂದ ಈ ಲೊಕೇಶನ್ಗೆ, ಈ ಮನೆ ಏನಿದೆ ಇಲ್ಲಿಗೆ ಅಬೌಟ್ 1.5 ಕಿಲೋಮೀಟರ್ ಆಗುತ್ತೆ. ಭಾಳಷ್ಟು ಜನ ಕೇಳುವಂಥ ವಿಚಾರ, ಸುಪ್ರೀತ್ ಪ್ರೈವೇಟ್ ಲೇಔಟ್ ಅಂದ ತಕ್ಷಣ ನೀರಿನ ವ್ಯವಸ್ಥೆ ಯಾವ ಥರ ಇದೆ, ವಾಟರ್ ಕನೆಕ್ಟಿವಿಟಿ ಇದೆಯಾ, ನೀರು ಎವ್ರಿ ಡೇ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆಯಾ, ವಾಟರ್ ಸಪ್ಲೈ ಇಂಟ್ಯಾಕ್ಟ್ ಆಗಿದೆಯಾ, ವಿತೌಟ್ ಎನಿ ಇಂಟ್ರಪ್ಷನ್ ನಮಗೆ ನೀರಿನ ವ್ಯವಸ್ಥೆ ಇದೆಯಾ ಅಂತ. ಖಂಡಿತವಾಗ್ಲೂ ವಾಟರ್ ಕನೆಕ್ಟಿವಿಟಿ ಇಟ್ಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇಲ್ಲಿಗೆ ಕಾರ್ಪೊರೇಷನ್ ಅಂದರೆ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ, ಅಂದರೆ ಗೌರ್ಮೆಂಟ್ ವಾಟರ್ ಸಪ್ಲೈ ಇರುವಂತಹ ಏರಿಯಾ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂಥ ಅಬೌಟ್ 14 to 15 ಇಯರ್ಸ್, 14-15 ವರ್ಷ ಹಳೆ ಲೇಔಟು. ಇದು ಬ್ರ್ಯಾಂಡ್ ನ್ಯೂ ಲೇಔಟು, ಇವಾಗ ಮಾಡಿ ಇದರಂತ ಅಲ್ಲ, ಭಾಳ ಹಳೆಯ ಲೇಔಟ್ ಇದು. ಒಂದ್ಸರಿ ಒಮ್ಮೆ ತೋರಿಸ್ತಾರೆ ನೋಡಿ. ಬಹಳಷ್ಟು ವೆಲ್ ಪಾಪ್ಯುಲೇಟೆಡ್ ಏರಿಯಾ. ನಿಮಗೆ ಹಾರ್ಡ್ಲಿ ಈ ಏರಿಯಾದಲ್ಲಿ ಸೈಟ್ಸ್ಗಳು ಸಿಗಲ್ಲ, ಅಂದರೆ ಮನೆ ಕಟ್ತೀವಿ ಅಂತಾರೆ ಸೈಟ್ಗಳು ಸಿಗಲ್ಲ. ಹಾರ್ಡ್ಲಿ ಅಲ್ಲೊಂದು ಇಲ್ಲೊಂದು ಸೈಟ್ ಇರ್ಬೋದು. ಎಲ್ಲ ಮನೆಗಳು ಕಟ್ಕೊಂಡು ವಾಸ ಇರುವಂತಹ ಬ್ಯಾಂಕರ್ಸ್ ಲೇಔಟ್, ಬೋಗಾದಿ ರಸ್ತೆ, ಮೈಸೂರು. ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ, ಪಾರ್ಕಿಂಗ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರಬೇಕು. 30-40 ಮನೆ, 1 ಅಥವಾ 2 ಕಾರ್ ಇವಾಗ ಆಲ್ಮೋಸ್ಟ್ ಕಾಮನ್ ಆಗಿಬಿಟ್ಟಿದೆ. ಒಂದು ಕಾರನ್ನ ನೀವು ಈಸಿಲಿ ಒಳಗೆ ನಿಲ್ಲಿಸ್ಬೋದು, ಒಂದು ಕಾರ್ನ ಒಳಗೆ ನಿಲ್ಲಿಸ್ಬೋದು, ಒಂದು ಕಾರ್ನ ಹೊರಗೆ ನಿಲ್ಲಿಸ್ಬೋದು ವಿತೌಟ್ ಡಿಸ್ಟರ್ಬಿ. ಇಲ್ಲಿ ನಿಲ್ಲಿಸಿದ್ರು ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬ್ ಆಗದೇ ಇರೋ ಥರ ನೀವು ನಿಲ್ಲಿಸ್ಕೋಬೋದು. ಒಳಗೆ ಇಲ್ಲಿ ಒಂದು ಎನಿ ಬಿಗ್ ಕಾರ್, ಐ ಥಿಂಕ್ ಇನೋವಾನ ನೀವು ಒಳಗೆ ನಿಲ್ಲಿಸಬಹುದು. ಯಾಕಂದರೆ ಅವರು ಕೊಲ್ಯಾಪ್ಸಬಲ್ ಗೇಟ್ ಕೊಟ್ಟಿದ್ದಾರೆ. ಸೊ ಒಳಗೆ ನೀವು ಇನೋವಾನ ಈಸಿಲಿ ಪಾರ್ಕ್ ಮಾಡಬಹುದು. ಮುಂಬರುವ ದಿವಸಗಳಲ್ಲಿ ಭಾಳಷ್ಟು ಈಗಾಗಲೇ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಿದೆ. ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಚಾರ್ಜಿಂಗ್ ಪಾಯಿಂಟ್ ಕೊಡಬೇಕು, ಪಾಯಿಂಟ್ ಇದೆ ಇಲ್ಲಿ ತೋರಿಸ್ತಾರೆ ನೋಡಿ. ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ವಾಟರ್ ಕನೆಕ್ಷನ್ ಈಗಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಏನು, ಈ ಲೇಔಟ್ಗೆ ಕಾರ್ಪೊರೇಷನಿಂದ ಅಂದರೆ ಕಬಿನಿ ಅಥವಾ ಕಾವೇರಿ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ. ವಾಟರ್ ಇಟ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ನಿಮಗೆ 24 hours ವಾಟರ್ ಸಪ್ಲೈ ಇದೆ. ಬನ್ನಿ, ಎಂಟೈರ್ ಮನೆನ ನಿಮಗೆ ಭಾಗವಾಗಿ ಅಂದರೆ ಒನ್ ಬೈ ಒನ್ ಯಾವ ಥರ ಅಂತ ತೋರಿಸ್ತಾ ಹೋಗ್ತೀನಿ. ಎಂಟೈರ್ ಮನೆ ನಾನು ಇವಾಗ ಎಂಟರ್ ಆಗಿರೋದು. ಐವ್ ಎಂಟರ್ಡ್ ಫ್ರಮ್ ನಾರ್ತ್ ಇಸ್ ಫೇಸಿಂಗ್ ಡೋರ್, ಇದು ಮೇನ್ ಡೋರು. ವೆಸ್ಟ್ ಫೇಸಿಂಗ್ ಸೈಟು, ಹಾಲ್ ಇದು. ಎಂಟೈರ್ ಮನೆಗೆ ಇಲ್ಲಿಂದ ಲಾಸ್ಟ್ ತನಕ, ಅಂದರೆ ಎಂಟೈರ್ ನಾನು ಲಾಸ್ಟ್ ಫ್ಲೋರಲ್ಲಿರುವಂತಹ ಮಾಡಿ ಮೇಲೆ ತನಕ ಹೋಗಿ ತೋರಿಸ್ತೀನಿ. ಎಲ್ಲೂ ಸಹ ನಿಮಗೆ ಗ್ರನೈಟ್ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ. ದಿಸ್ ಇಸ್ ಗ್ರನೈಟ್ ಫ್ಲೋರಿಂಗ್. 8 ಸೀಟ್ರ್, 10 ಸೀಟ್ರ್, 8 to 10 ಸೀಟ್ರ್ ಸೋಫಾಗಳನ್ನ ಹಾಕ್ಕೋಬೋದು. 1, 2, 3, 4, 5, 6 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಯಾವ ಸೈಡಿಗೆ? ವೆಸ್ಟ್ ಸೈಡಿಗೆ 6 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ನಾವು ಈ ಕಡೆ ವೆಸ್ಟಿಂದ ನಾವು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಇರೋದನ್ನ ಇದ್ರ ಮುಂಭಾಗದಲ್ಲಿ ಏನಿದೆ ನೋಡಿ, ಅಬೌಟ್ 10 to 12 ಫೀಟ್, 10-12 ಅಡಿ ಮೇಲ್ಗಡೆ ಫಾಲ್ ಸೀಲಿಂಗ್ ತೋರಿಸ್ತಾರೆ. ಇದು ವುಡ್ ಫ್ರೇಮ್ ಥರ ಮಾಡಿದ್ದಾರೆ. ಫುಲ್ ಮೇಲ್ಗಡೆ ಓಪನ್ ಶೋಕೇಸ್, ಕೆಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟು, DTH ಕೇಬಲ್ ಅಥವಾ CCTV ಕ್ಯಾಮ್ರಾಗೆ ಆಪ್ಷನ್ನ ಮಾಡಿಬಿಟ್ಟಿದ್ದಾರೆ. ನೀವು ಅದೆರಡನ್ನು ಹಾಕ್ಕೋಬೇಕಷ್ಟೇ, ಬಿಟ್ಟರೆ ಆಪ್ಷನ್ಸ್ನ ಅಂದರೆ ಇನ್ನೂ ತಿರ್ಗಾ ನೀವು ಬಂದು ಡ್ರಿಲ್ ಮಾಡಿ ವೈರಿಂಗ್ ಮಾಡಿ ಆ ಥರ ಯಾವುದೇ ಥರ ಪ್ರಾಬ್ಲಮ್ಯಾಟಿಕ್ ಥಿಂಗ್ಸ್ಗಳಿಲ್ಲ. ದೇ ಹ್ಯಾವ್ ಆಲ್ರೆಡಿ ಗಿವನ್ ಇಟ್, ದೇ ಹ್ಯಾವ್ ಆಲ್ರೆಡಿ ಡನ್ ಇಟ್. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ. ಬನ್ನಿ, 30-40 ಮನೆಗಳಲ್ಲಿ ಯೂಶ್ವಲಿ ನೀವು ಒಂದು 4 ಸೀಟ್ರದ್ದು ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಇಲ್ಲಿ ನಿಮಗೆ ಈಸಿಲಿ 6 ಸೀಟ್ರ್ ದೊಡ್ಡ ಡೈನಿಂಗ್ ಟೇಬಲು, 6 ಸೀಟ್ರಲ್ಲೇ ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ದೊಡ್ಡ ಸೈಜು ಡೈನಿಂಗ್ ಟೇಬಲ್ನ ನೀವು ಹಾಕ್ಕೋಬಹುದು. ಪೂಜಾ ರೂಮ್ ನೋಡಿ, ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ವೆಸ್ಟ್ ಫೇಸಿಂಗ್ ಪೂಜಾ ರೂಮು. ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇರುವಂಥದ್ದು. ಲಕ್ಷ್ಮೀದು ಮೇಲ್ಗಡೆ ಕಾರ್ವಿಂಗ್ ಮಾಡಿದ್ದಾರೆ. ಲಕ್ಷ್ಮಿ ಕಾರ್ವಿಂಗ್ ಕಾಣಿಸ್ತಾ ಇದೆ. ಸೊ ದಿಸ್ ಹೌ ಇಟ್ ಲುಕ್ಸ್. ಪೂಜಾ ರೂಮು ಇದು. ಗ್ಲಾಸ್ ಮೇಲೆ ವುಡ್ ಕಾರ್ವಿಂಗ್ ಇರುವಂಥದ್ದು. ಡೈನಿಂಗ್ ಏರಿಯಾ
ನಾನು ವೆಸ್ಟ್ ಫೇಸಿಂಗ್ ಅಂತ ಅಂದೆ. ವಾಸ್ತು ಅನುಗುಣವಾಗಿ ಇಲ್ಲೇ ನಿಮಗೆ ಚಿಮ್ನಿ ಮತ್ತು ಚಿಮ್ನಿ ಇವ್ರು ಆಗಲೇ ಹಾಕಿದ್ದಾರೆ, ಗ್ಲೆಂದು ಚಿಮ್ನಿನ ಹಾಕಿದ್ದಾರೆ, ಅದಕ್ಕೆ ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ ಕಡೆ ಪಕ್ಕದಲ್ಲಿ ನಿಮಗೆ ಏರಿಯೇಷನ್ಗೆ ವೆಂಟಿಲೇಟರ್ ಸಹ ಕೊಟ್ಟಿದ್ದಾರೆ. ಇಲ್ಲೂ ಸಹ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನೀವು ಇದು ಸ್ಟೋರೇಜ್ ಸ್ಪೇಸು, ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ತೋರಿಸ್ತಾರೆ ನೋಡಿ. ಇದು ಸ್ಟೋರೇಜ್ ಸ್ಪೇಸು, ಇದು ಸ್ಟೋರೇಜ್ ಸ್ಪೇಸು, ಇದು ಫುಲ್ಲು ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ. ಅದು ಸ್ಟೋರೇಜ್ ಸ್ಪೇಸು ಮೇಲ್ಗಡೆ ನೋಡಿ. ಇಲ್ಲೂ ಅಷ್ಟೇ, ಇದು ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಎಂಟೈರ್ ಇದು ಏನು ಎರಡು ಕಡೆನೂ ಇದು ಸ್ಟೋರೇಜ್ ಸ್ಪೇಸೇ ನೋಡಿ. ಎರಡು ಕಡೆನೂ ಕ್ಲೋಸ್ ಮಾಡಿ ತೋರಿಸ್ತೀನಿ. ಸಾಫ್ಟ್ ಕ್ಲೋಸ್ ಮಾಡ್ಯುಲರ್ ಟೈಪ್ ಕಿಚನ್ ಕ್ಯಾಬಿನೆಟ್ಸ್ನ ಮಾಡಿದ್ದಾರೆ. ಇನ್ನೇನೂ ಸಹ ನೀವಿಲ್ಲಿ ತಿರ್ಗಾ ಮಾಡಿಕೊಳ್ಳುವಂತಹ ಪ್ರಮೇಯ ಇಲ್ಲ. ಒಂದ್ಸರಿ ಯೂಟಿಲಿಟಿ ಸ್ಪೇಸ್ ತೋರಿಸ್ತೀನಿ ನೋಡಿ. ನೀವು ಬೇಕಾದಲ್ಲಿ ಗ್ರಿಲ್ಸ್ಗಳನ್ನ ಹಾಕ್ಕೋಬಹುದು. ಇಲ್ಲ ಅಂತಂದರೆ ಈಗಾಗಲೇ ಪಕ್ಕದಲ್ಲಿ ಮನೆ ಕಟ್ಟಿರೋದ್ರಿಂದ ಯಾವುದೇ ತರಹದ ಇಂಟ್ರೂಷನ್ಗಳು ಇರಲ್ಲ. ಓಕೆ, ಇದು ಗ್ರಾನೈಟ್ ಟಾಪ್ ಹ್ಯಾಂಡ್ ವಾಶು. ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು, ಬ್ರ್ಯಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ನೌ ಐ ಆಮ್ ಮೂವಿಂಗ್ ಟು ದಿ ವಾಶ್ರೂಮ್. ಯಾಕೆ ಇದನ್ನು ತೋರಿಸ್ತೀನಿ ಅಂದರೆ ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟ್ಕೊಳ್ಳೋಕ್ಕೆ ಇನ್ಲೆಟ್ ಔಟ್ಲೆಟ್ ಇಲ್ಲೇ ಕೊಟ್ಟಿದ್ದಾರೆ. ನಿಮಗೆ ನಾನು ಮನೆ ಹಿತ್ತಲು ತೋರಿಸಿದೆ, ಅಲ್ಲೇ ಇಲ್ಲಿಂದ ಬಟ್ಟೆ ಹೋಗೋದು, ಅಲ್ಲಿ ಒಣಗಾಕೋಬೋದು. ನೀರು ಬೀಳಲ್ಲ. ಯೂಶ್ವಲಿ ಸ್ನಾನ ಮಾಡಿರೋ ನೀರು ವಾಷಿಂಗ್ ಮಿಷಿನ್ಗೆ ಬಿಸಿನೀರು ಬಿದ್ದರೆ ಹಾಳಾಗತ್ತೆ ಅಂತ ಬೀಳಲ್ಲ, ಇಲ್ಲಿ ತನಕ ನೀರು ಬರಲ್ಲ. ಸಿಂಗಲ್ ಪೀಸ್ ಕಮೋಡ್ ಇದೆ, ಕನ್ಸೀಲ್ಡ್ ಟ್ಯಾಂಕ್, ಇದರೊಳಗೆ ವಾಟರ್ ಪಾಯಿಂಟ್ ಇರೋದು, ಕನ್ಸೀಲ್ಡ್ ಟ್ಯಾಂಕ್ ಇದೆ. ಇದು ಅಷ್ಟೇ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಇದೆ. ವೆಟ್ ಆ್ಯಂಡ್ ಡ್ರೈಗೆ ಹೈಟ್ ಎತ್ತರ ಮತ್ತು ಲೋ ಮಾಡಿದರೆ, ಇದೇನು ಮಾಡಿದ್ದಾರೆ ಅಂದರೆ ಇದು ಪೀಸ್ ಆಫ್ ಗ್ರಾನೈಟ್ ಕೊಟ್ಟಿದ್ದಾರೆ. ಇದು ವಾಟರ್ ಮೇಲೆ ಬರದಿರೋ ಥರ ಮಾಡಿರೋಂಥದ್ದು. ಅಗೇನ್ ಆಲ್ ದೀಸ್ ಆರ್ ಜಾಗ್ವಾರ್ ಫಿಟ್ಟಿಂಗ್ಸ್. ಇದೇನು ನೀವು ಬಾತ್ರೂಮ್ ಫಿಟ್ಟಿಂಗ್ಸ್ ನೋಡ್ತಾ ಇದ್ದೀರಾ, ಶವರು, ವಾಟರ್ ಹೀಟ್ರು, ವಾಟರ್ ಮಿಕ್ಸ್ಚರ್ಸು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಮೇಲ್ಗಡೆ ವಾಟರ್ ಹೀಟರ್ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಬನ್ನಿ, ನೌ ಐ ವಿಲ್ ಗೋ ಟು ರೂಮ್ ನಂಬರ್ 1. ನೀವು ಕಿಂಗ್ ಸೈಜ್ ಕಾಟ್ ಹಾಕ್ಕೋಬಹುದು. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಫ್ಯಾನ್ಗಳು ಮಾತ್ರ ಅಳವಡಿಸ್ಬೇಕು, ಹಾಕಿ ಕೊಡ್ತಾರೆ. ಒಂದು ಸೈಡಲ್ಲಿ ಸ್ಟ್ಯಾಂಡರ್ಡ್ ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಲೈಟಿಂಗ್ ಎಲ್ಲ ಮನೇಲಿ ಲೈಟಿಂಗ್ಗಳು, ಬಾತ್ರೂಮ್ ಫಿಕ್ಸ್ಚರ್ಸು, ಗ್ರನೈಟ್ ಫ್ಲೋರಿಂಗು, ವಾರ್ಡ್ರೋಬ್ಸು, ಮಾಡ್ಯುಲರ್ ಕಿಚನ್ ತೋರಿಸಿದೆ, ಎಲ್ಲ ಆಗೋಗಿದೆ. ಇನ್ನೇನು ತಿರ್ಗಾ ಮಾಡುವಂತಹ ಪ್ರಮೇಯ ಇಲ್ಲ. ನಾನು ಮೂವಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಬನ್ನಿ. ಅಗೇನ್ ಇದೆಲ್ಲ ಟೈಲ್ಸಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಹಿಡ್ಕೊಂಡು ಹತ್ತಲಿಕ್ಕೆ, ಮೆಟ್ಲುಗಳನ್ನ ಹತ್ತಲಿಕ್ಕೆ ವುಡನ್ ರೇಲಿಂಗ್ಸ್ ಕೊಟ್ಟಿದ್ದಾರೆ. ಇದು 3 ಬೆಡ್ರೂಮ್ ಮನೆ ಅಂತ ಹೇಳಿದೆ. ಫಸ್ಟ್ ಫ್ಲೋರ್ಲಿದ್ದೀನಿ, ಕೆಳಗೆ ಒಂದಾಯಿತು, 4 ಬೆಡ್ರೂಮ್ ಮನೆ. ಗ್ರೌಂಡ್ ಫ್ಲೋರ್ಗೆ 1 ತೋರಿಸ್ದೆ, 2, 3, 4 ಬೆಡ್ರೂಮ್ಗಳನ್ನ ತೋರಿಸ್ತೀನಿ. ಬನ್ನಿ. ಇದು ರೂಮ್ ನಂಬರ್ 2. ಈ ಥರ ಬಾತ್ರೂಮ್ ಮಾಡಿದ್ದಾರೆ. ಇಲ್ಲೂ ಸಹ ಅಷ್ಟೇ, ಗ್ರನೈಟ್ ಟಾಪ್ ಮೇಲೆ ಜಾಗ್ವಾರ್ದು ವಾಟರ್ ಫಿಕ್ಸ್ಚರ್ಸ್ ಕೊಟ್ಟಿದ್ದಾರೆ. ಸಿಂಕ್, ಫುಲ್ ಸೈಜ್ ಮಿರರ್ ಇದೆ. ಈ ಕಡೆಗೆ ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ. ಸ್ನಾನ ಮಾಡಿರೋ ನೀರು ಈ ಕಡೆ ಬರದೇ ಇರಲಿ ಅಂತ ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ. ಕಮೋಡು ಎಲ್ಲ ಫಿಕ್ಸ್ಡ್ ಕಮೋಡ್ ಮಾಡಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಅಗೇನ್ ಗ್ರನೈಟ್ ಫ್ಲೋರಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ ಎಲ್ಲ ಆಗಿದೆ. ಸೊ ದಿಸ್ ಇಸ್ ರೂಮ್ ನಂಬರ್ 3. ಇಲ್ಲೂ ಅಷ್ಟೇ, ಆ ರೂಮಲ್ಲಿ ಯಾವ ಥರ ನಿಮಗೆ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ, ಮಚ್ ಆಫ್ ನೋ ಚೇಂಜಸ್. ಒಳ್ಳೆ ಏನು ಕ್ವಾಲಿಟಿನ ಗ್ರೌಂಡ್ ಫ್ಲೋರಲ್ಲಿ ನೋಡ್ತೀರಿ, ಲಾಸ್ಟ್ ಫ್ಲೋರ್ ತನಕನೂ ಅದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಬಂದಿದ್ದಾರೆ. ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಬರೋದು ಅಂದರೆ ಏನು? ಫಾರ್ ಎಕ್ಸಾಂಪಲ್, ಅಲ್ಲಿ ಯಾವುದೋ ಒಂದು ಒಳ್ಳೆ ಕ್ವಾಲಿಟಿ ಹಾಕಿರ್ತಾರೆ, ಇಲ್ಲಿ ಬಂದಮೇಲೆ ಕ್ವಾಲಿಟಿ ಹಾಳಾಗಿರುತ್ತೆ ಅಂತ ಇಲ್ಲ. ಎಲ್ಲ ಕಡೆನೂ ಬ್ರ್ಯಾಂಡೆಡ್. ಏನು ಕೆಳಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ನೋಡಿದ್ರಿ, ಅದೇ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಅಲ್ಲೂ ಬಾತ್ರೂಮಲ್ಲಿ ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ, ಇಲ್ಲೂ ಸಹ ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ಇಲ್ಲೂ ಸಹ ಅಷ್ಟೇ, ವಾಟರ್ಗೆ ಬರದೇ ಇರಲಿ ಅಂತ ಗ್ಲಾಸ್ ಪಾರ್ಟೇಷನ್ ಅಲ್ಲೂ ಮಾಡಿದ್ದಾರೆ. ಗ್ಲಾಸ್ ಪಾರ್ಟೇಷನ್ ನೋಡಿ ತೋರಿಸ್ತಾರೆ. ಈ ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ, ಅಲ್ಲೂ ಇದೆ, ಇಲ್ಲೂ ಇದೆ ಗ್ಲಾಸ್ ಪಾರ್ಟೇಷನು. ಮಿರರ್ಸು, ಡ್ರೆಸ್ಸಿಂಗ್ ಟೇಬಲು, ಅದಕ್ಕೆ ಸ್ಟೋರೇಜ್ ಸ್ಪೇಸ್ ಕೆಳಗೂ ಕೊಟ್ಟಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಮೇಲೂ ಇದೆ. ಯಾವ ರೂಮು ದೊಡ್ಡದಾಗಿದೆ, ಯಾವ ರೂಮ್ ಚಿಕ್ಕದಾಗಿದೆ ಅಂತ ಇಲ್ಲ. ಪ್ರಾಬ್ಲಿ ದಿಸ್ ರೂಮ್ ಇಸ್ ದ ಮೋಸ್ಟ್ ಬಿಗರ್ ಆಫ್ ಆಲ್ ದ 4.
ಮಾಸ್ಟರ್ ಬೆಡ್ ಹಾಕೋತೀವಿ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಬೇಕು, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಬೇಕು, ಹೆವಿ ಕಿಂಗ್ ಸೈಜ್ ಬೆಡ್ ಬೇಕು ನಮಗೆ ಅಂತಂದರೆ ನೀವು ಇಲ್ಲಿ ಹಾಕೋಬಹುದು ಆಯಿತಾ. ಎರಡು ಕಡೆಯೂ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ವಾಸ್ತು ಅನುಗುಣವಾಗಿ ನಾವು ಯಾವ ಥರ ಯಾವ ಪೋರ್ಷನ್ ಯಾವ ಕಡೆ ಜಾಗದಲ್ಲಿ ಮಲಗ್ತೀವಿ ಅನ್ನೋದನ್ನು ನೀವು ಅದನ್ನು ಡಿಸೈಡ್ ಮಾಡ್ಕೊಂಡು ಮಲ್ಕೋಬೋದು. ಅದೇ ಥರ ಕಾಟ್ನ ನೀವು ಹಾಕ್ಕೋಬೋದು ಎನಿ ಬಿಗರ್ ಸೈಜ್ ಅಪ್ ಟಿಲ್ 7 feet 7.5 feet ಆರ್ಡ್ರ್ ಕೊಟ್ಟು ಮಾಡಿದ್ರೆ 8 ಅಡಿದೆಲ್ಲ ಸಿಗುತ್ತೆ. ಕಾಟ್ಗಳನ್ನ ಮಾಡಿಸ್ಕೋಬೋದು. ನಾನೇನು ನಿಮಗೆ ವಾರ್ಡ್ರೋಬ್ನ ಎಲ್ಲ ರೂಮಲ್ಲೂ ತೋರಿಸೀನಿ, ಇಲ್ಲೂ ಸಹ ಅಷ್ಟೇ. ಅಲ್ಲಿ ಜಸ್ಟ್ ಓಪನ್ ಆ್ಯಂಡ್ ಶೋ ಒಂದನ್ನು, ಸೊ ಯು ಹ್ಯಾವ್ ಅ ಫೇರ್ ಐಡಿಯಾ ಯಾವ ಥರ ಇದೆ ಅಂತ. ಸೊ ಎಂಟೈರ್ ದಿಸ್ ಪಾರ್ಟ್ ದೇ ಯೂಸ್ಡ್ ಇಟ್ ಫಾರ್ ಸ್ಟೋರೇಜ್ ಸ್ಪೇಸ್. ಇಲ್ಲೂ ಸಹ ಡ್ರೆಸ್ಸಿಂಗ್ ಟೇಬಲ್ ಮಾಡಿದರೆ ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದ ಸೇಮ್ ಥಿಂಗ್. ಏನು ಮಾಡಿದರೆ ಇಲ್ಲಿ ಮಾತ್ರ ದಿಸ್ ಇಸ್ ಓನ್ಲಿ, ಯಾಕಂದರೆ ರೂಮ್ನ ಬಹಳ ದೊಡ್ಡದು ಮಾಡಿರೋದ್ರಿಂದ ಇಲ್ಲಿ ಸ್ನಾನಕ್ಕೆ ಅವಕಾಶ ಇಲ್ಲ. ಓನ್ಲಿ ಕಮೋಡ್ ಆ್ಯಂಡ್ ಹ್ಯಾಂಡ್ ವಾಶ್ ಇದೆ. ಯಾಕೆಂದರೆ ದೇ ಹ್ಯಾವ್ ಮೇಡ್ ದಿಸ್ ರೂಮ್ ವೆರಿ ಬಿಗ್, ಬಹಳ ದೊಡ್ಡ ರೂಮ್ ಇದು. ಯೂಶ್ವಲಿ 30-40 ಮನೆಗಳಲ್ಲಿ ಇಷ್ಟು ದೊಡ್ಡ ಹಾಲಲ್ಲಿ ರೂಮ್ 4 bedroom ಮಾಡಿದಾಗ ವೆರಿ ರೇರ್ ದಟ್ ಯು ಗೆಟ್ ದಿಸ್ ಬಿಗ್ ರೂಮ್. ಸೊ ಇಲ್ಲಿ ನಿಮಗೆ ರೂಮ್ ದೊಡ್ಡದು ಮಾಡಿರೋದ್ರಿಂದ ಮಾತ್ರ ಇದನ್ನು ಚಿಕ್ಕದು ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಇಲ್ಲೂ ಬಾತ್ರೂಮ್ ಕೊಟ್ಬಿಟ್ಟಿದ್ದಾರೆ, ಅಂದರೆ ಸ್ನಾನ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಿದ್ರೆ ಇಲ್ಲೂ ಸಹ ನಿಮಗೆ ಸಿಗ್ತಿರಲಿಲ್ಲ ಇಷ್ಟು ದೊಡ್ಡ ರೂಮು. ಸೊ ಇಟ್ಸ್ ಅ ವೆರಿ ಬಿಗರ್ ರೂಮ್. ಇದು ಎರಡು ಕಡೆನೂ ಆಪ್ಷನ್ ಮಾಡಿದ್ದಾರೆ. ಯಾವುದಕ್ಕೆ ನಿಮಗೆ ಸ್ನಾನಕ್ಕೆ ಆಪ್ಷನ್ ಇದೆ, ಫಾರ್ ಟೇಕಿಂಗ್ ಬಾತ್ ದರ್ ಇಸ್ ಆಪ್ಷನ್. ದರ್ ಇಸ್ ಓನ್ಲಿ ಒನ್ ರೂಮ್, ಇಟ್ ಡಸ್ ನಾಟ್ ಹ್ಯಾವ್ ಎನ್ ಆಪ್ಷನ್. ಅದೇ ಬಾಲ್ಕನಿ ನೀವು ನೋಡ್ಬೋದು. ಎಸ್ ರೇಲಿಂಗ್ಸ್ ಇದೆ ಇಲ್ಲಿ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಒಮ್ಮೆ ತೋರಿಸ್ತಾರೆ ನೋಡಿ ಲೊಕ್ಯಾಲಿಟಿ ಹೇಗಿದೆ ಅಂತ. ಸೊ ಯು ವಿಲ್ ಸಿ ಹೌ ಇಟ್ ಈಸ್. ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಸ್ಕೂಲ್ಸ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಸ್ಗಳು ಇವೆಲ್ಲ ಇರುವಂತಹ ಲೊಕ್ಯಾಲಿಟಿ. ಸೊ ನಾನೀಗಾಗಲೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳದಂತೆ ದಿಸ್ ಇಸ್ ಎ 4 bedroom ಹೌಸ್, 4 bedroom ಮನೆ ಇದು. ಈ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ಈ ಮನೆ? ಮೈಸೂರು ಮಧ್ಯಭಾಗದ ದಿಸ್ ಲೊಕ್ಯಾಲಿಟಿ ಈಸ್ ಅಬೌಟ್ 7 kilometers, 7 kilometer ಆಗುತ್ತೆ. ಹಾರ್ಡ್ಲಿ ಅಬೌಟ್ 15 minutes ಡ್ರೈವ್. ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂಥ ಬ್ಯಾಂಕರ್ಸ್ ಲೇಔಟ್ ಇದು. ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಬ್ಯಾಂಕರ್ಸ್ ಲೇಔಟ್ ಅಂದರೆ. ಯು ಕ್ಯಾನ್ ಟೈಪ್ ಫಾರ್ SJC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್, GLN ಚೌಲ್ಟ್ರಿ, ಬೋಗಾದಿ ರಿಂಗ್ ರೋಡ್ ಜಂಕ್ಷನ್. ಈ 4ರಲ್ಲಿ ನೀವು ಯಾವುದನ್ನೇ ಹುಡುಕಿದ್ರು ಲೊಕೇಶನ್ ಗೊತ್ತಾಗುತ್ತೆ. ಅದ್ರ ಲೊಕೇಶನ್ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ಸರ್ವಿಸ್ ರೋಡಿಂದ ಹಾರ್ಡ್ಲಿ ಈ ಮನೆ ಇರೋದೇ ಒಂದು 300 ಮೀಟ್ರು, 300 ಮೀಟರ್ಸಲ್ಲಿರುವಂಥದ್ದು. ಭಾಳ ಜನ ಕೇಳುವಂತಹ ವಿಚಾರ, ಸ್ಕೂಲು, ಕುಡಿಯುವ ನೀರು, ಶಾಪಿಂಗು, ಮನೆ ಅಂಗಡಿ ಮುಂಗಟ್ಟುಗಳು ಎಲ್ಲಿದೆ ಅಂತ ನೋಡಿ. ಹರಿವಿದ್ಯಾಲಯ ಅಂತ ಭಾಳ ಫೇಮಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ. ಇಲ್ಲಿಂದ ನೀವು ಬೇಡ ನಮಗೆ ಹರಿವಿದ್ಯಾಲಯ, ನಾವು ಇನ್ಯಾವುದಾದ್ರು 2-3 ಬೇರೆ ಸ್ಕೂಲ್ಗಳು ಹೇಳಿದರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ 3 kilometer ಆಗುತ್ತೆ. ಬಹಳಷ್ಟು ಸ್ಕೂಲ್ಗಳು ಸುತ್ತಮುತ್ತ ಇದೆ. ನಿಮಗೆ ನೈರ್ಪುಣ್ಯ ಇದೆ ಇಲ್ಲಿಂದ 2 kilometerಲ್ಲಿ. ಪ್ರಮತಿ ಹಿಲ್ವಿ ಅಕಾಡೆಮಿ ಇದೆ ಇಲ್ಲಿಂದ 3.5 kilometerಲ್ಲಿ. ಕುವೆಂಪು ನಗರಕ್ಕೆ ಇಲ್ಲಿಂದ, ಅಥವಾ ಅಪೋಲೋ ಹಾಸ್ಪಿಟಲ್ ಹೇಳಿ ಹತ್ತಿರದಲ್ಲಿರುವಂಥ ಅಪೋಲೋ ಹಾಸ್ಪಿಟಲ್ ಅಂದರೆ ರಿಂಗ್ ರೋಡಲ್ಲೇ ಒಂದು ಹಾಸ್ಪಿಟಲ್, ರೀಸೆಂಟಾಗಿ ಒಂದು ಹಾಸ್ಪಿಟಲ್ ಓಪನ್ ಆಗಿದೆ. ನಾಟ್ ಏಬಲ್ ಟು ರೀಕಾಲ್ ದ ನೇಮ್. ಅಪೋಲೋ ಹಾಸ್ಪಿಟಲ್ ಇಸ್ ಅಬೌಟ್ 3.5 kilometers. ಎಲ್ಲ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳು ಏನಿರುತ್ತೆ ಅಂದರೆ ದಿನನಿತ್ಯಕ್ಕೆ ಬಂದ ಪ್ರಾವಿಷನ್ಸು, ಅದರ್ ಆಕ್ಸೆಸರೀಸ್ ಏನೇನು ಬೇಕು ಮನೆಗೆ ಎಲ್ಲವೂ ಅಬೌಟ್ ನಿಮಗೆ 1-1.5 ನಿಮಿಷ ಭಾಳಷ್ಟು ಅಂಗಡಿ ಮುಂಗಟ್ಟುಗಳಿದೆ. ಬ್ಯಾಂಕು ಅಷ್ಟೇ ಇಲ್ಲಿದೆ. ಹಾರ್ಡ್ಲಿ ಅಬೌಟ್ 1 kilometer 2-3 ಬ್ಯಾಂಕ್ಗಳಿದೆ. ಬೋಗಾದಿ ರಸ್ತೆ, ಬೋಗಾದಿ ಮೇನ್ ರೋಡ್ ಇಲ್ಲಿಂದ ಅಬೌಟ್ 1 kilometer ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆ ತೊಗೋಬೇಕು ಅಂತಂದರೆ ಎಷ್ಟು ಲೋನ್ ಆಗುತ್ತೆ ಅಂದರೆ ಅಬೌಟ್ 75% ಲೋನ್ ಆಗುತ್ತೆ. 25% ವಿಲ್ ಬಿ ಯುವರ್ ಕಾಂಟ್ರಿಬ್ಯೂಷನ್. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲೈಕ್ ರೇಟನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಈವನ್ ದ ಫೇಸಿಂಗು ನಾವು ಮೆನ್ಷನ್ ಮಾಡಿರ್ತೀವಿ. ಲೊಕೇಶನ್ನ ಯೂಶ್ವಲಿ ನಾವು ಮೆನ್ಷನ್ ಮಾಡಿರಲ್ಲ, ಯಾಕೆಂದರೆ ಭಾಳ ಜನಕ್ಕೆ ಲೊಕೇಶನ್ ಗೊತ್ತಾಗಲಿಕ್ಕಿಲ್ಲ ಅಂತ. ಯು ಕ್ಯಾನ್ ಪ್ಲೀಸ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಏನು ನೀವು ಈ ವಿಡಿಯೋದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ ಐ ವಿಲ್ ಶೇರ್ ದ ಲೊಕೇಶನ್. ನೀವು ಬರ್ಬೋದು, ಪ್ರಾಪರ್ಟಿ ವಿಸಿಟ್ ಮಾಡಿ ನೋಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಯು ಕ್ಯಾನ್ ಕಾಲ್ ಮಿ ಆರ್ ವಾಚ್ ಮಿ ದ ಸೇಮ್ ಯೂಟ್ಯೂಬ್ ಲಿಂಕ್. ಥ್ಯಾಂಕ್ ಯು ವೆರಿ ಮಚ್.